ಬೇಲೂರು ತಾಲೂಕು ಅರೇಳಿಯಲ್ಲಿ ಒಂಟಿ ಕಾಡಾನೆಯು ಜನನಿಬಿಡ ಪ್ರದೇಶದಲ್ಲಿ ಸಂಚರಿಸುತ್ತಿದ್ದು ಕಾಡಾನೆ ಆಕ್ರೋಶಕ್ಕೆ ಕಾರು ಜಖಮಾದ ಘಟನೆ ಜರುಗಿದೆ. ಬೇಲೂರು ತಾಲೂಕು ಅರಳಿಯಲ್ಲಿ ಕಾಡಾನೆಗಳ ದಾಂಧಲೆ ಮುಂದುವರೆದಿದ್ದು ಬುಧವಾರ ಮಧ್ಯಾಹ್ನ ಗ್ರಾಮದೊಳಗೆ ನುಗ್ಗಿದ ಒಂಟಿ ಕಾಡಾನೆ ನಾನಾ ಅವಾಂತರ ಸೃಷ್ಟಿಸಿದೆ. ಲಿಂಗಾಪುರದ ವಲ್ಲಿ ಎಸ್ಟೇಟ್ನಿಂದ ಬಂದ ಒಂಟಿ ಕಾಡಾನೆಯು ಮುಖ್ಯ ರಸ್ತೆ ದಾಟಿ ಸಂತೋಷ ನಗರದ ಕಡೆ ತೆರಳಿದೆ. ಕಾಡಾನೆಯನ್ನು ಕಂಡ ಗ್ರಾಮಸ್ಥರು ಮನೆ ಹೊರಗಡೆ ಬಾರದಂತೆ ಕೂಗಿದ್ದಾರೆ. ನಿವಾಸಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಆಟೋ ಚಾಲಕ ಜೆರಿ ಎಂಬುವರ ಮನೆಯ ಬಳಿ ಬಂದ ಕಾಡಾನೆ ಮನೆ ಬಾಗಿಲಿನ ಬಳಿ ವಾಸನೆ ಗ್ರಹಿಸಿ ಸಿಟ್ಟಿನಿಂದ ಮನೆ ಹತ್ತಿರ ನಿಲ್ಲಿಸಿದ ಕಾರನ್ನು ಕೋರೆಯಿಂದ ತಿವಿದು ಎತ್ತಿ ಬಿಸಾಡಿದ ಪರಿಣಾಮ ವಾಹನ ಸಂಪೂರ್ಣ ಜಖಮಾಗಿದೆ. ನಂತರ ಅಲ್ಲಿಂದ ತೆರಳಿ ನಿವೃತ್ತ ಸೈನಿಕ ಶಿವರಾಜ್ ಎಂಬುವರ ಮನೆ ಮುಂಭಾಗದ ರಸ್ತೆಯಲ್ಲಿ ತೆರಳಿ ಮೇಲನಹಳ್ಳಿ ಕಡೆ ಹೋಗಿದೆ. ಈ ವೇಳೆ ಗ್ರಾಮಸ್ಥ ಮೆಹಬೂಬ್ ಶರೀಫ್ ಮಾತನಾಡಿ, ಕಾಡಾನೆಯಿಂದ ಇಂತಹ ಘಟನೆಗಳು ಮರುಕಳಿಸುತ್ತಿರುವುದು ಆಘಾತವನ್ನುಂಟು ಮಾಡಿದೆ. ಸ್ಥಳೀಯ ಹಾಗೂ ಅನ್ಯ ರಾಜ್ಯದ ಕೂಲಿ ಕಾರ್ಮಿಕರು ಹೆಚ್ಚು ಇರುವ ಸ್ಥಳದಲ್ಲಿ ಕಾಡಾನೆ ಬಂದಿದೆ. ಒಂದು ವೇಳೆ ಮಕ್ಕಳೇನಾದರೂ ಆಟವಾಡಲು ಹೊರಗೆ ಬಂದಿದ್ದರೆ ಬಹುದೊಡ್ಡ ಅಪಾಯ ಕಾದಿತ್ತು. ಬಡ ಆಟೋ ಚಾಲಕ ಸಾಲ ಮಾಡಿ ತಂದಿದ್ದ ಕಾರು ಆನೆ ಆಕ್ರೋಶಕ್ಕೆ ಸಂಪೂರ್ಣ ಜಖಮಾಗಿದೆ. ಹಾಗಾಗಿ ಅರಣ್ಯ ಇಲಾಖೆ ಕ್ರಮ ಕೈಗೊಂಡು ನೊಂದ ವ್ಯಕ್ತಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಈ ವೇಳೆ ಅರೇಳಿಯ ಗ್ರಾಮಸ್ಥರು ಹೇಳಿದರು. ಈ ವೇಳೆ ಅರೇಳಿಯ ಗ್ರಾಮಸ್ಥರು ಇದ್ದರು. ಅವ್ರ ಮಕ್ಕಳೇ ಒಂದು 20 ಜನ ಮಕ್ಕಳಿದ್ದಾರೆ. ಏನೋ ಪುಣ್ಯ ಅದೃಷ್ಟವಶ ಏನಾಗಿದೆ ಅಂದರೆ ಅದು ಮಕ್ಳು ಯಾರು ಸಿಗ್ಲಿಲ್ಲ, ಕೈಗೆ ದೊಡ್ಡವರು ಸಿಗ್ಲಿಲ್ಲ, ಬೆರೆಸ್ಕೊಂಡು ಬಂದಿದ್ದು ನಿಜ. ಪುಣ್ಯ ಅದೃಷ್ಟ ಚೆನ್ನಾಗಿತ್ತು. ಅದು ಏನು ಸಿಟ್ಟಿತ್ತು ಜನಗಳ ಮೇಲೆ ಅದು ಪೂರ್ತಿ ಕಾರ್ ಮೇಲೆ ತೆಗೆದಿದೆ. ಆ ಕಾರ್ ಆಗಿದೆ ಏನಾಗಿದೆ ನೋಡ್ಕೊಳ್ಳಿ. ಆ ಕಾರ್ ಪರಿಸ್ಥಿತಿ ಜನಗಳು ಸಿಗ್ತಾರೆ, ಆ ಪರಿಸ್ಥಿತಿ ಹಂಗಾಗೋದು. ಜನಗಳು ಸಿಗ್ತಾರೆ ಯಾವ ಪರಿಸ್ಥಿತಿ ಆಗೋದು ಅಂದ್ರೆ ಏನಿಲ್ಲ, ಮೂಳೆ ರೋಲ್ ಆಗೋದು. ಹೇಳಿದ್ರೆ ಸ್ವಲ್ಪ 1 ವರ್ಷದ ಹಿಂದೆ ಕರಡಿ ಕ್ಯಾಪ್ಚರ್ ಆಗೋ ಮುಂಚೆ ಕರಡಿ ಜೊತೆ ಫೈಟ್ ಆಡಿತ್ತು. ಉಲೇಮಕ್ಕಿ ಗ್ರಾಮದಲ್ಲಿ ಕರಡಿ ಜೊತೆ ಫೈಟ್ ಆಡಿತ್ತು ಕ್ಯಾಪ್ಟನ್ ಅಂತ ಹೇಳಿ. ಅದು ಈಗ ಗ್ರೂಪಿಂದ ಬೇರ್ಪಟ್ಟಿರ್ಬೋದು. ಗ್ರೂಪಿಗೆ ಸೇರೋಕ್ಕೋಸ್ಕರನೋ ಇಲ್ಲ ಅದಕ್ಕೆ ಏನಾಗಿದೆ ಗೊತ್ತಿಲ್ಲ. ತುಂಬ ರ್ಯಾಶ್ ಅಲ್ಲಿದೆ, ಮದಾನೂ ಇಲ್ಲ, ಅದಕ್ಕೆ ಏನಂತ ಗೊತ್ತಿಲ್ಲ. ಏಕಾಏಕಿ ಮನೆಗಳ ಹತ್ರ ಸೀದಾ ಮನೆ ಹತ್ರ ಬಂದು ಇವತ್ತು ನಾನು ಅಸಮೋನ್ ನನ್ನ ಬಂದು ಹೇಳ್ಕೊಂಡ, ದೀದಿ ಯಾವ ದೀದಿ ಅಂತ. ನಾನು ಹಂಗೋನು ಇಲ್ಲ ಭಯ ಅದು ಇಲ್ಲಿ ಬರಲ್ಲ ಅನ್ಕೊಂಡಿದ್ದೆ. ಸಡನ್ ಯಾವಾಗ ರೋಡಲ್ಲಿ ಸ್ಟ್ರೈಟ್ ಹೋಗೋದಲ್ಲ ಅಲ್ಲಿಂದಾನೆ ತೋಳದಲ್ಲಿ ಅಂತ ನಾನು ಸುಮ್ಗೆ ಹಾಕಿ ಗೇಟ್ ಹತ್ತಾನೆ ನಿಂತಿದ್ದೆ. ಅಸಮನ್ ಬಂದು ಎಳ್ಕೊಂಡು ನನ್ನನ್ನು ರೂಮಲ್ಲಿ ಕೂಡಾಕ್ದ. ಆಮೇಲೆ ಕಾರ್ ಪುಡಿ ಮಾಡಿ ಆ ಕಡೆ ಮನೆಗೆ ಹೋಗಿ 10 ನಿಮಿಷ ಬಿಟ್ಟು ನಾನು ಬಂದು ಒಳಗಡೆ ಬೀಗ ಹಾಕೊಂಡು ನಮ್ಮ ಹಸ್ಬೆಂಡಿಗೆ ಫೋನ್ ಮಾಡಿದ್ದು. ಅವಾಗ ಎಲ್ಲರೂ ನಮ್ಮ ಓನರು ಎಲ್ಲರೂ ಪ್ರತಿಯೊಬ್ಬರು ಬಂದರು ನಮಗೆ ಸಹಾಯಕ್ಕೆ. ಆದರೆ ಇಷ್ಟು ಆಘಾತ ಮಾಡ್ತೈತೆ ಅಂತ ಗೊತ್ತಿಲ್ಲ ಸರ್. ನಮಗೆ ತುಂಬ ನೋವಾಗ್ತೈತೆ ಸರ್. ನಾವು ಎಷ್ಟು ಅದು ಅಲ್ಲಿಟ್ಟಿದ್ದು ಸೊಂಡ್ಲಾಕಿ ಬಾಗಿಲು ಮುಸ್ತು. ರಂಜಿತ್ ಕುಮಾರ್, KS TV 46 ನ್ಯೂಸ್ ಕನ್ನಡ, ಅರಳಿ. You are watching TV 46 News Kannada.